ಅಪ್ಪ 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 ನಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪ. ಹಿತ ಆತ್ಮ ತನ್ನ ದೇಹದಿಂದ ಹೊರಗಡೆ ಬಂದಿದೆ. ಅದು ಮತ್ತೆ ತನ್ನ ದೇಹಕ್ಕೆ ಸೇರ್ಕೊಳ್ಳೋದಕ್ಕೆ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಹಿತ ನನ್ನ ಮಾತು ಕೇಳ್ತಿಲ್ಲ ಅಪ್ಪ. ಹೀಗೆ ಆದ್ರೆ ನಾವು ಹಿತನ ಕಳ್ಕೋಬೇಕಾಗತ್ತೆ. ದಯವಿಟ್ಟು ಅಪ್ಪ ಇದಕ್ಕೆ ನೀನೇ ಪರಿಹಾರ ಹೇಳು. ಎಲ್ಲ ವಿಧಿ ಬರಹ, ಎಲ್ಲ ವಿಧಿ ಬರಹ. ಸಂಭವಿಸಬೇಕಾಗಿದ್ದು ಸಂಭವಿಸಿದೆ. ಕಾಲದ ಕರೆ ಮುಂದಿನದ್ದು ತಡೆಯ ಸಾಧ್ಯ, ತಡೆಯ ಸಾಧ್ಯ. ಅಪ್ಪ ನಿನ್ ಮಾತು ನಮ್ಗೆ ಅರ್ಥ ಆಗ್ತಿಲ್ಲ ಅಪ್ಪ. ವಿಧಿ ಬರಹ ಏನು ಅಂತ ತಿಳ್ಕೊಳ್ಳೋ ಶಕ್ತಿ ಇರೋದು ನಿನಗೆ ಮಾತ್ರ. ಅದಕ್ಕೆ ನಾವು ನಿನ್ನ ಹತ್ರ ಬಂದಿರೋದು. ನೀನು ಈ ರೀತಿ ಒಗ್ಟೊಗ್ಟಾಗಿ ಮಾತಾಡಿದ್ರೆ ನಾವು ಏನು ಅಂತ ಅರ್ಥ ಮಾಡ್ಕೊಳ್ಳೋದು? ಅಮಾವಾಸ್ಯೆ ಕತ್ತಲು, ಅಮಾವಾಸ್ಯೆ ಕತ್ತಲು, ಉರಿಯುವ ದೀಪ, ದೀಪ ಗಾಳಿ ಯುದ್ಧ, ದೀಪ ಗಾಳಿ ಯುದ್ಧ. ಆತ್ಮದೇಹ ಸಮ್ಮಿಲನ ಸುಲಭ ಅಲ್ಲ, ಸುಲಭ ಅಲ್ಲ. ಮುಚ್ಚಿದ ರಹಸ್ಯದ ಬಾಗಿಲು ತೆರೆಯಲಿ. ಆಮೇಲೆ ಆಮೇಲೆ ಪ್ರಾಣದ ಅಳಿವು ಉಳಿವು. ರಹಸ್ಯನ? ಏನಪ್ಪ ಅದು? ಅದು ಏನು ಅಂತ ಹೇಳು, ನಾನು ಅದನ್ನು ಭೇದಿಸ್ತೀನಿ. ತಲುಪಬೇಕಾದ ದಾರಿ ಬೇರೆ, ಪೂರ್ಣಗೊಳ್ಳಬೇಕಾದ ಕರ್ಮ ಕೆಲವು. ಮೊದಲು ಕರ್ಮ ಕಳೀಲಿ, ಮೊದಲು ಕರ್ಮ ಕಳೀಲಿ, ಆಮೇಲೆ ಪ್ರಾಣ ರಕ್ಷಣೆ ಸಾಧ್ಯ. ದಾರಿ ಸವಾಲು, ಕಲ್ಲು ಮುಳ್ಳು ಬೆಂಕಿ ದಾಟಬೇಕಾದ್ದು ಅನಿವಾರ್ಯ, ದಾಟಬೇಕಾದ್ದು ಅನಿವಾರ್ಯ. ಹಾದಿ ಎಷ್ಟೇ ಕಠಿಣವಾಗಿರಲಿ, ಎಷ್ಟೇ ಸವಾಲಿರಲಿ, ನಾನು ಅದಕ್ಕೆ ಹೆದರ್ಕೊಳ್ಳಲ್ಲ ಅಪ್ಪ. ನಾವ್ ಏನ್ ಮಾಡಬೇಕು, ಆ ಕೆಲಸನ ಹೇಗೆ ಪೂರ್ತಿ ಮಾಡಬೇಕು ಅಂತ ಹೇಳು. ಪುಟ್ಟ ಮೇಡಮ್ಗೋಸ್ಕರ ನಾನು ಏನು ಮಾಡೋಕ್ಕೂ ತಯಾರಾಗಿದ್ದೀನಿ. ಒಟ್ಟಿನಲ್ಲಿ ಅವಳು ಸಾವಿನ ದವಡೆಯಿಂದ ಪಾರಾಗಬೇಕು ಅಷ್ಟೇನೆ. ಅಪ್ಪ ಏನು ಯೋಚನೆ ಮಾಡ್ತಿದ್ಯಾ? ಅದೇನು ಅಂತ ಬೇಗ ಹೇಳಪ್ಪ. ಕಳೆದ ಆತ್ಮ ಗೂಡು ಸೇರಬೇಕು, ಅದಕ್ಕೆ ಆತ್ಮದ ಸಮ್ಮತಿ ಅವಶ್ಯ. ಹಿತ ಒಪ್ಪಿಗೆ ಮುಖ್ಯ, ಹಿತ ಒಪ್ಪಿಗೆ ಮುಖ್ಯ. ಅದಾಗೆ ಬಯಸಿ ದೇಹ ಸ್ಪರ್ಶ, ಅವಾಗಲೇ ದೇಹದ ಚೈತನ್ಯ ಸಾಧ್ಯ. ಇದೇ ವಿಧಿ. ಅಂಬಿಕಾ, ಅಂಬಿಕಾ, ಇದು ನಿನಗೆ ಸೇರಿದ್ದು. ನಿನಗೆ ಸೇರಿದ್ದು. ಆಗಕೂಡುದು, ಆಗಕೂಡುದು, ಕಾಲ ವ್ಯರ್ಥ ಆಗಕೂಡುದು. ಆ ತಾಯಿ ದೇವಿ ಜಗನ್ಮಾತೆ ಒಲಿಬೇಕು. ತಾಯಿ ಸಂತೃಪ್ತಿ, ವಿಶೇಷ ಪೂಜೆ ಅಗತ್ಯ, ಅವಳ ಆಶೀರ್ವಾದ ಅಗತ್ಯ. ಕಾವಲು ಅವಳದ್ದು, ಕಾವಲು ಅವಳದ್ದು. ಇಲ್ಲವಾದರೆ ಮೃತ್ಯುವಿನ ದಾರಿಯಿಂದ ಆತ್ಮ ಹಿಂಪಡೆ ಅಸಂಭವ, ಆತ್ಮ ಹಿಂಪಡೆ ಅಸಂಭವ. ದುರ್ಗಾ, ದುರ್ಗಾ, ಕಾರ್ಯ ನಿನ್ನದು, ಈ ಕಾರ್ಯ ನಿನ್ನದು. ಸೇವೆ ಆರಂಭ, ಸೇವೆ ಆರಂಭ. ಸೂರ್ಯಾಸ್ತದ ಮುನ್ನ ಎಲ್ಲ ಸಂಪನ್ನ, ಎಲ್ಲ ಸಂಪನ್ನ. ಸೂರ್ಯ ಮುಳುಗಿದ ಮೇಲೆ ಆತ್ಮ ಹಿಡಿತ ಆಗದು. ಅಯ್ಯೋ ದೇವ್ರೆ, ಸೂರ್ಯ ಮುಳುಗೋಕ್ಕೂ ಮುಂಚೆ ಇಷ್ಟೆಲ್ಲ ಆಗ್ಬೇಕಾ? ಆದ್ರೆ ನಮ್ಮ ಹತ್ರ ಸಮಯ ತುಂಬಾ ಕಮ್ಮಿ ಇದೆಯಲ್ಲ. ಸಾಧ್ಯ ಆಗಿಸ್ಕೊಳ್ಳೇಬೇಕು ಅಕ್ಕ. ನಮ್ಮ ಹತ್ರ ಬೇರೆ ಯಾವ ದಾರಿನೂ ಇಲ್ಲ. Ashraya Ram